ಇಡೀ ದೇಶದಲ್ಲಿದ್ದಂಥ ಸರ್ವಾಧಿಕಾರವನ್ನು ತೊಲಗಿಸೋದಕ್ಕೆ ಈ ಒಂದು ಜನಕೋಟಿಯ ಒಂದು ಬೆಂಬಲ ಹೇಗಿತ್ತು ಅಂದರೆ ಆಶ್ಚರ್ಯಕರವಾಗಿತ್ತು. ಯಾರ್ಯಾರು ಜೈಲಿಗೆ ಹೋಗಿದ್ರು ಮೊದಲು ಆ ಜೈಲಿನಲ್ಲೂ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ರು. ಜೈಲಿನಲ್ಲಿ ಊಟ ಸರಿ ಇರಲಿಲ್ಲ, ತಿನ್ನುವ ಆಹಾರದಲ್ಲಿ ಹುಳ, ಮಲಗೋಕೆ ವ್ಯವಸ್ಥೆ ಇರಲಿಲ್ಲ. ನೋಡಿ, ಅನೇಕರು ಹೇಡಿಗಳು ಪದೇ ಸಾಯ್ತಾ ಇರ್ತಾರೆ. ಆದರೆ ನಾನು ಸಾಯೋದಿಲ್ಲ, ಒಂದೇ ಒಂದು ಸರಿ ಸಾಯ್ತೀನಿ ಅಷ್ಟೇ ಜೀವನದಲ್ಲಿ. ಭೂಗತ ಪತ್ರಿಕೆಗಳ ಪಾತ್ರ ಬಹಳಷ್ಟಿತ್ತು. ಕಹಳೆ ಅನ್ನುವಂಥ ಪತ್ರಿಕೆ ಬಗ್ಗೆ ನಾನೀಗ ಹೇಳಿದೆ. ಆ ಕಹಳೆ ಎಲ್ಲ ಕಡೆನೂ ಹೋಗ್ತಾ ಇತ್ತು. ಒಂದ್ಸರಿ ಬಂಟ್ವಾಳಕ್ಕೆ ವೀರಪ್ಪ ಮೊಯ್ಲಿ ಬಂದಿದ್ರು. ಆಗ ಅವರು ಸಚಿವರಾಗಿದ್ದರು. ನನಗೂ ಮನೆಗೊಂದು ಪತ್ರಿಕೆ ಬರುತ್ತೆ ಅಂಥೇಳಿ ಜೇಬಿಂದ ತೆಗೆದ್ರು ಒಂದು ಪತ್ರಿಕೆಯನ್ನು. ಅದ್ಯಾವುದು ಅಂದರೆ ಕಹಳೆ, ಇನ್ಯಾವುದೂ ಆಗಿರಲಿಲ್ಲ. ಮನೆಗೆ ನುಗ್ಗಿ ಅವರ ಪಾತ್ರೆ ಪರಡಿಗಳನ್ನು ಹೊರಗೆ ಚೆಲ್ಲಿದ್ರು ಮತ್ತು ಗುಡಿಸಲಿಗೆ ಬೆಂಕಿ ಹಚ್ಚಿದ್ರು. ಪೈಜಾಮದೊಳಗೆ ಇಲಿಯನ್ನು ಹಾಕಿ ಅದು ಅಲ್ಲೆಲ್ಲ ಕಚ್ಚಿ ಗಾಯಗೊಳಿಸುವಂತೆ ಮಾಡಿದರು. ಎಷ್ಟು ಅಂದರೆ ಅವನನ್ನು ಪೂರ್ತಿ ನಗ್ನಗೊಳಿಸಿ ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು. ಇಂದಿರಾ ಗಾಂಧಿ ಅಂದರೆ ಅನೇಕರು ದ್ವೇಷಿಸುವ ಮಟ್ಟಕ್ಕೆ ಆ ಅಲೆ ನಿರ್ಮಾಣ ಆಗಿತ್ತು.